ಹೃದಯವಂತರು ಇವರು ಹೃದಯವಂತರು. ತಲತಲಾಂತರಗಳಿಂದ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡಿಸೋ ದೇವಾಲಯ ಇದು ಅಂತ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸತ್ಯ, ನ್ಯಾಯ, ನೀತಿ, ಧರ್ಮನೇ ನಮ್ಮ ಉಸಿರು ಅನ್ಕೊಂಡು ಬದುಕಿದ ದೊಡ್ಡ ರುದ್ರೇಗೌಡರ ಧರ್ಮ ಬೀಡು ಇದು. ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ. ನಿಮ್ಗೇನು ಅನ್ಯಾಯ ಆಗಿದೆ ಹೇಳಿ. ಈ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಆಗಲಿ ತನ್ನ ಹೆಸರಿನ ಮುಂದೆ ತಂದೆ ಹೆಸರು ಹಾಕೋತಾರೋ ತಾಯಿ ಹೆಸರು ಹಾಕೋತಾರೋ ನೀವೇ ಹೇಳಿ ಅಜ್ಜಿ. ತಂದೆ ಹೆಸರನ್ನೇ ಹಾಕೊಳ್ಳೋದು. ನಮ್ಮನ್ನು ಹೆತ್ತವರು ಸಿಂಹಾದ್ರಿ ಚಿಕ್ಕರುದ್ರೇಗೌಡರು ಅಂದಮೇಲೆ ನಾವು ಸಿಂಹಾದ್ರಿ ಕುಟುಂಬಕ್ಕೆ ಸೇರಿದವ್ರು ತಾನೆ. ನಮ್ಮ ದೇಹದಲ್ಲಿ ಹರಿತಾ ಇರೋದು ಸಿಂಹಾದ್ರಿ ಕುಟುಂಬದ ರಕ್ತಾನೆ ತಾನೆ. ಹೀಗಿರುವಾಗ ನಮ್ಮನ್ನ ಯಾಕೆ ದೂರ ಇಟ್ಟಿದ್ದೀರಾ? ಏಯ್, ಏನು ಅಂತಿದ್ಯಾ? ಹಾಗಿದ್ರೆ ನಿಮ್ಮನ್ನೆಲ್ಲ ನಮ್ಮ ಮನೆಯೊಳಗೆ ಸೇರಿಸ್ಕೋಬೇಕು ಅಂತನಾ ನಿನ್ನ ಮಾತಿನ ಅರ್ಥ? ಖಂಡಿತ ಇಲ್ಲ. ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೀವಿ. ನಿಮ್ಮನೆಗೆ ಬರ್ಬೇಕಾಗಿದ್ದ ಗಂಡು ದಾರಿ ತಪ್ಪಿ ನಮ್ಮನೆಗೆ ಬಂದ್ರೆ ಅದು ನಮ್ಮ ತಪ್ಪ? ನೋಡಿದ ತಕ್ಷಣ ಅವ್ರಿಗೆ ನಮ್ ಗೌರಿ ಇಷ್ಟ ಆಗಿ ಹೋದ್ಲು, ಅದು ನಮ್ಮ ತಪ್ಪ? ನಾವು ಸಿಂಹಾದ್ರಿ ಕುಟುಂಬದವರು ಅಂದ್ಮೇಲೆ ನಮ್ಮ ತಂಗಿನ ಆ ಹುಡುಗನ ಕೊಟ್ಟು ಮದುವೆ ಮಾಡಿದ್ರೆ ತಪ್ಪೇನು? ಆ ವಿಷಯನ ಅರ್ಥ ಮಾಡ್ಕೊಳ್ಳದೆ ಜಯಣ್ಣ ಪ್ರತಾಪಣ್ಣ ನಮ್ಮ ಮನೆಗೆ ಬಂದು ಜಗಳ ಮಾಡಿದ್ರು, ನಮ್ಮನ್ನ ಬೈದ್ರು. ನಾವೇನ ಗಂಡಿನಿಂದ ಹೋಗಿರ್ಲಿಲ್ಲ, ಅವರೇ ನಮ್ಮನೆಗೆ ಬಂದಿದ್ದು. ಮತ್ತೊಂದ್ಸಲ ನಮ್ಮ ಮನೆಗೆ ಬಂದಿದ್ರು, ಆದ್ರೆ ರಾಜೀವಣ್ಣ ನಮ್ಮ ತಂಗಿನ ಕೊಟ್ಟು ನಿಮಗೆ ಮದುವೆ ಮಾಡಲ್ಲ ಅಂತ ಹೇಳ್ಬಿಟ್ಟ. ನಮ್ಮಿಂದ ದೊಡ್ಡ ಮನೆಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಅವನ ಆಸೆ ಪಡ್ತಾ ಇದ್ದಾನೆ ಅಜ್ಜಿ. ಒಟ್ನಲ್ಲಿ ನಮ್ಮ ಸ್ಥಿತಿ ಮಹಾಭಾರತದಲ್ಲಿ ಬರೋ ಪಾಂಡವರ ಥರ ಆಗಿದೆ. ನಮ್ಮ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಮುಳುಗೋಗಿದ್ದೀವಿ. ಸಾಕು, ಮುಗಿತಾ ನಿಮ್ಮ ಮಾತು? ಮಹಾಭಾರತದಲ್ಲಿ ಪಾಂಡವರನ್ನ ಶೋಷಣೆ ಮಾಡ್ದಂಗೆ ನಿಮ್ಮನ್ನ ಶೋಷಣೆ ಮಾಡೋಕ್ಕೆ ಇಲ್ಯಾರು ಕೌರವರಿಲ್ಲ. ಪಾಂಡವರ ರಾಜ್ಯನ ಹಕ್ಕನ್ನ ಕಿತ್ಕೊಂಡ ಹಾಗೆ ನಿಮ್ಮ ಹಕ್ಕನ್ನ ಕಿತ್ಕೊಳ್ಳೋಕ್ಕೆ ಇಲ್ಯಾರು ದುರ್ಯೋಧನ ದುಶ್ಯಾಸನರಿಲ್ಲ. ಪಾಂಡವರಿಗೆ ಸಹಾಯ ಮಾಡೋಕ್ಕಾಗದೆ, ಕೌರವರ ಅಟ್ಟಹಾಸನ ಹತ್ತಿಕ್ಕಕ್ಕಾಗದೆ, ಧರ್ಮ ಸಂಕಟದಲ್ಲಿ ಸಿಲುಕಿದ್ದ ಭೀಷ್ಮನೂ ಇದ್ರಲ್ವಾ? ನಮ್ಮನೆಗೆ ಬರೋ ಗಂಡು ನಿಮ್ಮನೆಗೆ ಬಂದು ನಿಮ್ಮ ಹುಡುಗಿನ ಇಷ್ಟಪಟ್ಟಿದ್ರಲ್ಲಿ ಯಾರ ತಪ್ಪು ಇಲ್ಲ. ನೀವು ನನ್ನ ಹತ್ರ ನ್ಯಾಯ ಕೇಳ್ಕೊಂಡು ಬಂದಿದ್ದಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ತಂಗಿನ ಆ ಹುಡುಗನ್ನೇ ಕೊಟ್ಟು ಮದುವೆ ಮಾಡಿದ್ರು ನಮ್ದೇನೂ ಅಭ್ಯಂತರವಿಲ್ಲ. ನಿಮ್ಮ ಹುಡುಗಿನ ಮನೆ ತುಂಬಿಸ್ಕೊಳ್ಳೋದು ರಾಜೇಗೌಡ್ರಿಗೆ ಸೇರಿದ್ದು. ಈ ಮದುವೆ ನಡೆದ್ರೂ ಸಂತೋಷ, ನಡೀದೇ ಹೋದ್ರೂ ನಮಗೇನು ಬೇಜಾರಿಲ್ಲ.
ಈ ಮದುವೆ ವಿಷಯವಾಗಿ ಜಯಸಿಂಹ ಆಗಲಿ ಪ್ರತಾಪ್ ಆಗಲಿ ನಿಮ್ಮ ತಂಟೆಗೆ ಬರಲ್ಲ. ಜಯಸಿಂಹ, ಪ್ರತಾಪ, ನಾ ಹೇಳಿದ ಅರ್ಥ ಆಯ್ತಾ? ನಿಮಗೆ ನ್ಯಾಯ ಸಿಕ್ಕಿದೆ ಅನ್ಕೋತೀನಿ. ಏನು ಅಷ್ಟು ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ದು? ಏನಿಲ್ಲ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ. ನನ್ನ ಹತ್ರ ಮಾತಾಡೋದೇನಿದೆ? ಏನಿಲ್ಲ, ಇನ್ನು ಮುಂದೆ ನೀವು ಸ್ವರ್ಣಗೌರಿನ ನೋಡಬಾರ್ದು, ಅವಳ ಹತ್ರ ಮಾತಾಡಬಾರ್ದು ಅಂತ ಹೇಳೋಕೆ ಅಂತಲೇ ಕರೆಸಿದ್ದು. ಅವಳನ್ನು ನೋಡೋದು ನನ್ನಿಷ್ಟ, ನೋಡಬಾರ್ದು ಅಂತ ಹೇಳೋಕ್ಕೆ ನೀವ್ಯಾರು? ನೋಡಿ ಸಂಪತ್, ನೀವು ಬಂದು ನನ್ನ ತಂಗಿನ ನೋಡ್ಕೊಂಡು ಹೋಗಿದ್ದೀರಿ, ಅದಕ್ಕೆ. ನಿಮ್ಮ ತಂಗಿನ ನಾನು ಮದುವೆ ಆಗಲ್ಲ ಅಂತ ಅವತ್ತೇ ಹೇಳಿದ್ದಾಯ್ತಲ್ಲ. ಒಂದ್ಸಲ ನಮ್ಮ ಮನೆಗೆ ಬಂದು ಹುಡುಗಿನ ನೋಡಿದ್ಮೇಲೆ ಅವಳನ್ನೇ ಲಗ್ನ ಆಗಬೇಕು. ಇದು ನಮ್ಮ ಕುಟುಂಬದ ಸಂಪ್ರದಾಯ, ನೀತಿ. ನಿಮ್ಮ ನೀತಿನ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನನ್ನ ರೀತಿನೇ ಬೇರೆ. ಬರ್ತೀನಿ. ಏಯ್, ನಿಂತ್ಕೊಳ್ಳೋ. ಹಂಗಾದ್ರೆ ನಾವು ನಮ್ಮ ರೀತಿ ತೋರಿಸ್ಬೇಕಾಗುತ್ತೆ. ಏಯ್ ಪ್ರತಾಪ, ಸುಮ್ಮನೆ ಬಾಯಿ ಕಡೆ ನಾನು ಹೇಳ್ತೀನಿ, ಬಾಯಿ ಕಡೆ. ನೋಡಪ್ಪ, ನಾವು ಹೀಗೆಲ್ಲ ಮಾತಾಡ್ತಿದ್ದೀವಿ ಅಂತ ತಪ್ಪು ತಿಳ್ಕೊಬೇಡ, ಸ್ವಲ್ಪ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೋ. ನಮಗಿರೋಳು ಒಬ್ಳೇ ತಂಗಿ, ನೀನು ನಮ್ಮ ವೈರಿಗಳ ಮನೆಗೆ ಹೋಗಿ ಹುಡುಗಿ ನೋಡಿದೆ, ಅದೊಂದು ಆಕಸ್ಮಿಕ, ಅದನ್ನು ಮರ್ತು ಬಿಡು. ನೀನು ನಮ್ಮ ತಂಗಿನ ಬೇಡ ಅಂದರೆ ನಮ್ಮ ಕುಟುಂಬಕ್ಕೆ ಅವಮಾನ ಆಗುತ್ತೆ. ಸೋದರ ಮಾವನ ಮಗನೇ ಬೇಡ ಅಂತಂದರೆ ಹುಡುಗಿಗೇನೋ ಐಬಿರಬೇಕು, ಇಲ್ಲ ಹುಡುಗಿ ಚೆನ್ನಾಗಿಲ್ವೇನೋ ಅಂತ ಏನೇನೋ ಸುದ್ದಿ ಹಬ್ಬುತ್ತೆ. ಆಮೇಲೆ ನಮ್ಮ ತಂಗಿ ಮದುವೆ ಮಾಡೋದು ಕಷ್ಟ ಆಗುತ್ತೆ. ಒಂದು ವೇಳೆ ಗಂಡು ಸಿಕ್ಕರೂ ಅವನು ನಮ್ಮ ಆಸ್ತಿ ನೋಡಿ ಬರ್ತಾನೆ ಹೊರತು ನಮ್ಮ ತಂಗಿನ ಸುಖವಾಗಿಡೋದಿಲ್ಲ. ಅದಕ್ಕೆ ನಿಮ್ಮ ದಮ್ಮಯ್ಯ ಅಂತೀನಿ, ನೀವು ನಮ್ಮ ತಂಗಿನ ಮದುವೆ ಮಾಡಿಕೊಳ್ಳೇಬೇಕು. ನೋಡಪ್ಪ ಸಂಪತ್ತು, ನಾನು ನಿಮ್ಮ ಮನೆಗೆ ಬಂದು ಮಾವನ ಹತ್ರ ಮಾತಾಡ್ತೀನಿ, ಆಗ ನೀನು ನಮ್ಮ ಲತನ್ನ ಒಪ್ಕೊಂಡಿದ್ದೀನಿ ಅಂದರೆ ಸಾಕು. ಇದನ್ನು ಹೇಳೋದಕ್ಕೆ ನಾನು ನಿನ್ನನ್ನು ಕರೆಸಿದ್ದೆ. ನೀನಿನ್ನು ಹೊರಡಪ್ಪ, ಹೊರಡು. ಭಾಗ್ಯವಂತರು ಇವರು, ಹೃದಯವಂತರು. ಓ ರಾಜವಪ್ಪ, ರಾಜವಪ್ಪ, ಏನ್ ಶೆಟ್ರೆ, ಏನ್ ಇಷ್ಟು ಅವಸರದಲ್ಲಿ ಬರ್ತಿದ್ರಾ? ನಿಮ್ಮನ್ನು ನೋಡಿಕೊಂಡು ನಿಮ್ಮ ಮನೆ ಹತ್ರ ಹೋಗಿದ್ದೆ. ಈಗ ತಾನೇ ನೀವು ಪೇಟೆ ಕಡೆ ಹೋದ್ರಿ ಅಂತ ಗೌರಮ್ಮ ಹೇಳಿದ್ರು. ಇವತ್ತು ಶನಿವಾರ ಅಲ್ವರಾ? ಓ, ಶನಿವಾರ ಸಾಲ ವಸೂಲಾತಿ ಕಾರ್ಯಕ್ರಮ ನಿಮ್ದು. ಅದು ಸರಿ,
ನಾನು ಯಾವುದು ಬಾಕಿ ಉಳಿಸಿಲ್ವಲ್ಲ. ಇಲ್ಲ ರಾಜೀವಪ್ಪ, ಒಂದು ಸೀರೆದ ಬಾಕಿ ಐತೆ. ಎಷ್ಟು? 300 ರೂಪಾಯಿ. ಹೌದಾ? ಗೌರಿ ನನ್ನ ಹತ್ರ ಈ ಸೀರೆ ತಗೊಂಡಿದ್ದ ವಿಚಾರ ಹೇಳಲೇ ಇಲ್ಲ. ಇರ್ಲಿ ತಗೊಳ್ಳಿ. ಗೌರಮ್ಮ ಸೀರೆ ತಗೊಂಡಿಲ್ಲ. ಮತ್ಯಾರು? ನಾನು. ಮಾವ ಇದೇ ಸರಿ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಉಷಮ್ಮ. ರಾಜೀವಪ್ಪರ, ಇದೇ ಸೀರೆ ಇದು ತಗೊಂಡು ನಮ್ಮ ರಾಜೀವ್ ಮಾಮನ ಹತ್ರ ದುಡ್ಡಿಸ್ಕೊ ಅಂತ ಹೇಳಿದ್ರು. ಏಯ್, ಯಾಕೆ ನೀನ್ ಸೀರೆ ತಗೊಂಡು ನನ್ನ ಹತ್ರ ದುಡ್ಡು ತಗೊಳಕ್ ಹೇಳಿದ್ರೆ? ಅಯ್ಯೋ, ನಂಗೆ ನೀನ್ ಸೀರೆ ಕೊಡ್ಸಿ, ಇನ್ಯಾರು ಸೀರೆ ಕೊಡ್ಸ್ತಾರ ಮಾವ? ನಾನ್ ಯಾಕೆ ನಿಂಗೆ ಸೀರೆ ಕೊಡಿಸ್ಬೇಕು? ಯಾಕೆಂದ್ರೆ ನಂಗೆ ತಾಳಿ ಕಟ್ಟಕೊಂಡು ನೀನೇ ತಾನೆ. ನಿನ್ನೇನು ಮದುವೆ ಆಗೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ರೀ ಶೆಟ್ರೆ, ಕೊಡ್ರಿ ವಾಪಸ್ ದುಡ್ಡನ್ನ. ದುಡ್ಡು ಯಾಕೆ ವಾಪಸ್ ಕೇಳ್ತೀರಿ ರಾಜೀವಪ್ಪರೇ? ಆ ಉಷಮ್ಮ ಹೇಳೋದು ಸರಿಯಾಗೇ ಐತೆ. ಅವರು ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡವ್ರೆ. ನಿಮ್ಮಿಬ್ಬರು ಜೋಡಿ ನೋಡ್ತಾ ಇದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾದೇವಿ ತರನೇ ಕಾಣ್ತೀರಿ. ಏಯ್ ಸ್ವಾಮಿ, ನಿಮ್ಮ ಹೊಗಳಿಕೆ ಏನು ಬೇಡ, ನಾನು ದುಡ್ಡು ಕೊಡಿ. ಹಾಗಾದ್ರೆ ನನ್ನ ಸೀರೆ ದುಡ್ಡು ಇವಳ ಹತ್ರನೇ ಇಸ್ಕೊಳ್ಳಿ. ಉಷಮ್ಮ, ನನ್ನ ಸೀರೆ ದುಡ್ಡು ಕೊಡಮ್ಮ. ನಮ್ಮ ಮಾವ ಹಿಂಗಂತಾರೆ. ಮುಂದಿನ ವಾರ ಬನ್ನಿ, ಕೊಡ್ತಾರೆ, ನಾನು ಹೇಳಿರ್ತೀನಿ. ಏಯ್ ನಿಂತ್ಕೊಳೆ. ನೀನ್ ತಗೊಂಡಿರೋ ಸೀರೆಗೆ ನಾನು ದುಡ್ಡು ಕೊಡಕ್ ನಂಗೇನು ತಲೆ ಕೆಟ್ಟಿದ್ಯಾ? ಹೀಗೆ ನೀನ್ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ನಿನ್ ತಲೆ ಕೆಡುತ್ತೆ. ಸುಮ್ನೆ ಮಾತಾಡ್ಬೇಡ. ನಿಮ್ಮ ಅಪ್ಪನ ಹತ್ರ ಹೇಳಿ ಸೀರೆ ದುಡ್ಡು ಕೊಡ್ಸು. ಅಪ್ಪ ಏನತ್ರ ಕೇಳಿದ್ರೆ ಕೊಡಕ್ಕಿಲ್ಲ, ಅದ್ ನಿನ್ಗೂ ಗೊತ್ತಲ್ವಾ? ಮತ್ತೆ ನನ್ನ ದುಡ್ಡು ಕೊಡೋದು ಯಾರು? ನಿಮ್ ದುಡ್ಡ? ಗೋವಿಂದ ಗೋವಿಂದ. ಜರ್ಗೆ. ಮಾವ, ಹಂಗಾರೆ ಸೀರೆ ದುಡ್ಡು ಕೊಡಕ್ಕಿಲ್ವಾ? ಇಲ್ಲ. ನಿಜವಾಗ್ಲೂ ಕೊಡಕ್ಕಿಲ್ವಾ? ನಿಮ್ಮ ಅಪ್ಪ ನಾಣೆ ಕೊಡಲ್ಲ. ಹಾಗಾದ್ರೆ ಈ ಸೀರೆ ಇವಾಗ್ಲೇ ಕೊಟ್ಬಿಡ್ಲಾ? ಕೊಟ್ಬಿಡು. ನಿನ್ಗೇನ್ ಬುದ್ಧಿ ಇದೆಯಾ? ಸರಿಯಾಗಿ ಉಟ್ಕೋ. ತಗೊಳ್ರಿ. ರಾಜೀವಪ್ಪ, ತುಂಬಾ ಥ್ಯಾಂಕ್ಸ್. ನಿಮ್ಗೊಂದು ದೊಡ್ಡ ನಮಸ್ಕಾರ. ಉಷಮ್ಮ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಇಬ್ರು ಜೋಡಿಯಾಗಿ ಒಂದು ರೌಂಡ್ ಮೆರವಣಿಗೆ ಬಂದ್ಬಿಡಿ. ರೇ ಹೋಗ್ರಿ. ಮಾವ, ಹೋಗಣ್ವಾ? ಎಲ್ಲಿಗೆ? ಮೆರವಣಿಗೆಗೆ. ಹಾ, ಮುಂದಿನ ತಿಂಗಳು ನಮ್ಮೂರಲ್ಲಿ ಮಾರಮ್ಮನ ಜಾತ್ರೆ ಬರುತ್ತೆ. ಆಗ ನಿಂಗೆ ತೇರ್ ಮೇಲೆ ಕೂಡಿಸಿ ಮೆರವಣಿಗೆ ಕರ್ಕೊಂಡು ಹೋಗ್ತೀನಿ. ಹೋಗಲೇ. ನಾನು ನನ್ನ ಆಸೆನ ನಿಮ್ಮ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಹೇಳಲಿ ಗೌರಿ? ನಿಮ್ಮನ್ನ ಕಾಪಾಡೋ ಶಕ್ತಿ ಒಬ್ರಿಗೆ ಇರೋದು. ಅವ್ರ ಹತ್ರ ಹೋದ್ರೆ ಅವ್ರು ನಿಮ್ಮನ್ನ ಕಾಪಾಡ್ಬೋದು. ಅಂದ್ರೆ ನನ್ನ ಆಸೆನ ಅವ್ರ ಹತ್ರ ಹೇಳಿದ್ರೆ ಅವ್ರು ನಮ್ಮಿಬ್ರನ್ನ ಒಂದು ಮಾಡ್ತಾರ? ಭಾಗ್ಯವಂತರು ಇವರು, ಹೃದಯವಂತರು. ಖಂಡಿತ ಒಂದ್ ಮಾಡ್ತಾರೆ. ಅವರಿಗೆ ಬಡವ ಶ್ರೀಮಂತ, ಜಾತಿ ಕುಲ ಅನ್ನೋ ಭೇದ ಭಾವ ಇಲ್ಲ. ನಿಮ್ಮ ಆಸೆ ನ್ಯಾಯವಾಗಿದ್ರೆ ಅಷ್ಟೇ ಸಾಕು. ಆಯ್ತು ಗೌರಿ, ಅವ್ರು ಯಾರು ಎಲ್ಲಿರ್ತಾರೆ ಅಂತ ಹೇಳಿ, ನಾನು ಈಗಲೇ ಹೋಗಿ ಮಾತಾಡ್ಸ್ತೀನಿ. ಆದ್ರೆ ಅವ್ರ ಹತ್ರ ಜಾಸ್ತಿ ಮಾತಾಡಬೇಡಿ, ಅವ್ರಿಗೆ ಅದು ಇಷ್ಟ ಆಗಲ್ಲ. ಹಾ, ಇನ್ನೊಂದು ವಿಷಯ, ಅವರು ನಿಮ್ಮ ಹತ್ರ ಮಾತಾಡಲ್ಲ. ನೀವು ಹೇಳೋದನ್ನ ಬರೀ ಕೇಳಿಸ್ಕೋತಾರೆ ಅಷ್ಟೇ. ಆಯ್ತು, ಹೆಚ್ಚಿಗೆ ಏನು ಮಾತಾಡಲ್ಲ. ಅವ್ರು ಯಾರು ಅಂತ ಹೇಳಿ. ಕಲ್ಯಾಣ ಗಣಪತಿ. ಕಲ್ಯಾಣ ಗಣಪತಿನ? ಅವ್ರ ಮನೆ ಎಲ್ಲಿ ಅಂತ ಹೇಳ್ತೀರಾ? ಮನೆ ಅಲ್ಲ, ದೇವಸ್ಥಾನ. ಕಲ್ಯಾಣ ಗಣಪತಿ ದೇವಸ್ಥಾನನಾ? ಅಂದ್ರೆ ನೀವು ಹೇಳಿದ್ದು ದೇವ್ರ? ಹೌದು. ಅವ್ರ ಹತ್ರ ನೀವು ಬೇಡ್ಕೊಂಡ್ರೆ ನಿಮ್ಮ ಆಸೆನ ಖಂಡಿತ ಈಡೇರಿಸ್ತಾರೆ. ಕಲ್ಯಾಣ ಗಣಪತಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಹೌದು. ನಾನು ಇಂಥವ್ರನ್ನ ಇಷ್ಟಪಟ್ಟಿದ್ದೀನಿ, ಅವರೇ ನನ್ನ ಸಂಗಾತಿ ಆಗಬೇಕು ಅಂತ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು, ದೇವರು ವರ ಕೊಡ್ತಾನೆ. ನಮ್ಮ ಸುತ್ತಮುತ್ತ ಇರೋ ಹಳ್ಳಿ ಜನ ಮದುವೆಗಿಂತ ಮುಂಚೆ ಹುಡುಗ ಹುಡುಗಿನ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಈಗ ನಿಮ್ಮನ್ನ ಕಲ್ಯಾಣ ಗಣಪತಿ ಬಿಟ್ಟರೆ ಬೇರೆ ಯಾರೂ ಕಾಪಾಡೋಕೆ ಸಾಧ್ಯ ಇಲ್ಲ. ಹೋಗಿ ದೇವ್ರನ್ನ ಬೇಡ್ಕೊಳ್ಳಿ. ಗೌರಿ, ನೀವು ನನ್ನ ಜೊತೆ ಬನ್ನಿ, ಇಬ್ರು ಹೋಗಿ ಒಟ್ಟಿಗೆ ಬೇಡ್ಕೊಳ್ಳೋಣ. ಅಯ್ಯೋ, ನಾವಿಬ್ರು ಒಟ್ಟಿಗೆ ಇರೋದನ್ನ ಬೇರೆ ಯಾರಾದ್ರೂ ನೋಡಿದ್ರೆ ನಮ್ ಗತಿ ಅಷ್ಟೇ. ಕೆಲಸ ಆಗ್ಬೇಕಾಗಿರೋದು ನಿಮಗ್ ತಾನೆ, ನೀವೇ ಹೋಗಿ ಬೇಡ್ಕೊಳ್ಳಿ.
ನಮ್ಮ ಸೋದರ ಮಾವನ ಮಗ ಸಂಪತ್ ಕುಮಾರ್. ನಮಸ್ಕಾರ ಚಿಕ್ರೆ. ನಮಸ್ಕಾರನಪ್ಪ, ಒಳ್ಳೆಯದಾಗಿ. ಜೋಡಿ ತುಂಬ ಚೆನ್ನಾಗಿದೆ. ಇನ್ನೇನು ಇಬ್ಬರು ಜೋಡಿಯಾಗೇ ಬಂದಿದ್ದೀರಿ. ಗಣಪತಿಗೆ ಹೂವು ಹಾಕಿ ಬೇಡ್ಕೊಂಬಿಡಿ. ಬನ್ನಿ. ಸರಿ ಅರ್ಚಕ್ರೆ. ನಮೋ ರಾತಪ್ತಯೇ ನಮೋ ಗಣಪತಯೇ ನಮ ಪ್ರಮತಯೇ ನಮಸ್ತೆ ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಪ್ರಾರ್ಥನೆ ಮಾಡ್ಕೊಳ್ಳಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಅಪ್ಪ ಕಲ್ಯಾಣ ಗಣಪತಿ, ನನ್ನ ಇಷ್ಟದ ಪ್ರಕಾರ ಇವರೇ ನನ್ನ ಗಂಡನಾಗೋ ಹಾಗೆ ಕರುಣೆ ತೋರ್ಸಪ್ಪ. ಕಲ್ಯಾಣ ಗಣಪತಿ, ನನ್ನ ಆಸೆ ಪ್ರಕಾರ ಸ್ವರ್ಣಗೌರಿನೇ ನನ್ನ ಹೆಂಡತಿಯಾಗಿ ಸಿಗ್ಲಪ್ಪ. ನಾವು ಬರ್ತೀವಿ ಅರ್ಚಕ್ರೆ. ಒಳ್ಳೇದಮ್ಮ, ಓಡ್ ಬನ್ನಿ. ಮುಂದಿನ ಸಲ ಬರಬೇಕಾದ್ರೆ ದಂಪತಿಗಳಾಗಿ ಬನ್ನಿ. ಈ ದೇವಸ್ಥಾನದ ಮಹಿಮೆ ಏನು ಗೊತ್ತಾ ನಿಮಗೆ? ಮದುವೆ ಆಗೋ ಹುಡುಗ ಅಥವಾ ಹುಡುಗಿ ಇಲ್ಲಿಗೆ ಬಂದು ದೇವ್ರಿಗೆ ಹೂವು ಹಾಕಿ ಕೇಳ್ಕೊಂಡ್ರೆ ಅವ್ರು ಇಷ್ಟಪಟ್ಟವ್ರು ಅವ್ರಿಗೆ ಸಿಗ್ತಾರೆ. ನಾನಂತೂ ದೇವ್ರಿಗೆ ಹೂವು ಹಾಕಿ ನೀವೇ ನನ್ನ ಗಂಡ ಆಗಿ ಬರಬೇಕು ಅಂತ ಕೇಳ್ಕೊಂಡೆ. ನೀವು ಗೌರಿ ನಿಮಗೆ ಸಿಗಬೇಕು ಅಂತ ಬೇಡ್ಕೊಂಡಿರ್ತೀರಾ ಅಲ್ವಾ? ನೀವೇನೋ ನಿಮ್ಮ ಆಸೆ ಏನು ಅಂತ ಮನೇಲಿ ಅಷ್ಟು ಜನದ ಮುಂದೆ ಹೇಳಿದ್ರಿ. ಆದರೆ ಒಂದು ಸಂತೋಷ ಏನು ಗೊತ್ತಾ? ನಾನು ಇಷ್ಟ ಆಗಲಿಲ್ಲ ಅಂತ ನೀವು ಹೇಳಿಲ್ಲ. ನನ್ನನ್ನು ರೂಪವಂತೆ, ಗುಣವಂತೆ, ವಿದ್ಯಾವಂತೆ ಅಂತ ಹೇಳಿದ್ರಿ. ಅವಳನ್ನು ನೋಡದೇ ಇದ್ದಿದ್ರೆ ನಿನ್ನನ್ನೇ ಒಪ್ಕೋತಿದ್ದೆ ಅಂತಲೂ ಹೇಳಿದ್ರಿ. ಆ ಧೈರ್ಯದ ಮೇಲೆ ಇವತ್ತು ದೇವಸ್ಥಾನಕ್ಕೆ ಬಂದು ನೀವೇ ನನ್ನ ಗಂಡನಾಗಿ ಬರಬೇಕು ಅಂತ ಬೇಡ್ಕೊಂಡಿದ್ದು. ಲತಾ, ನೀವಾದರೂ ನನ್ನ ಮನಸ್ಸು ಅರ್ಥ ಮಾಡ್ಕೋಬಾರ್ದಾ? ನೋನು, ಈಗ ನಮ್ಮ ಮದುವೆ ವಿಷಯ ಕೋರ್ಟಲ್ಲಿದೆ. ಏನು? ಕೋರ್ಟ್ನಲ್ಲ? ಅಂದರೆ ಕಲ್ಯಾಣ ಗಣಪತಿ ಕೋರ್ಟಲ್ಲಿ ಅಂತ ಅರ್ಥ. ಈ ದೇವರು ಯಾವತ್ತಿದ್ರೂ ಧರ್ಮದ ಪರ, ನ್ಯಾಯದ ಪರವಾಗಿರೋನು. ನ್ಯಾಯವಾಗಿ ನೋಡಿದ್ರು ನಾನೇ ನಿಮ್ಮ ಹೆಂಡತಿ ಆಗಬೇಕು, ಧರ್ಮ ದೃಷ್ಟಿಲಿ ನೋಡಿದ್ರು ನಾನೇ ನಿಮ್ಮ ಹೆಂಡತಿ ಆಗಬೇಕು. ಆ ಹಕ್ಕಿರೋದು ನನಗೆ ಮಾತ್ರ. ಏನು ಹಾಗೆ ನೋಡ್ತಾ ಇದ್ದೀರಾ? ನ್ಯಾಯವಾಗಿ ನೋಡಿದ್ರೆ ನೀವು ನನಗೆ ತಾನೇ ಸೋದ್ರ ಮಾವನ ಮಗ. ಗೌರಿಗೂ ನೀವು ಸೋದ್ರ ಮಾವನ ಮಗನೇ. ಆದರೆ ಅವರಮ್ಮ ನಿಮ್ಮ ತಂದೆಗೆ ಒಡ ಹುಟ್ಟಿದ ತಂಗಿ ಅಲ್ವಲ್ಲ? ಹೇಗಿದೆ ನನ್ನ ಲಾಜಿಕ್? ನಿಮ್ಮನ್ನ ಮದುವೆ ಆಗೋ ಹಕ್ಕು ಗೌರಿಗಿಂತ ನನಗೆ ಜಾಸ್ತಿ ಇರೋದು. ನನ್ನ ವಾದನೆ ಈ ಕೋರ್ಟಲ್ಲಿ ಗೆಲ್ಲೋದು. ಎಲ್ಲಿ ಈ ಕಡೆ ತಿರುಗಿ. ಈಗ ನೀವು ನನ್ನ ಹಣೆ ಕುಂಕುಮ ಮಾಡಿ. ಭಾಗ್ಯವಂತರು ಇವರು, ಹೃದಯವಂತರು.